2012ರಲ್ಲಿ ಗೋಲ್ಡು 10 ಗ್ರಾಮ್ಗೆ 30,000 ಇತ್ತು. ಅದೇ 2024 ಅನ್ನೋಷ್ಟರಲ್ಲಿ 10 ಗ್ರಾಮ್ಗೆ 60,000 ಆಯಿತು. ಅಂದರೆ ಲಾಸ್ಟ್ 12 ವರ್ಷದಲ್ಲಿ ಗೋಲ್ಡ್ ರೇಟು ಡಬಲ್ ಆಗಿದೆ. ಅದೇ ಈಗ ರೀಸೆಂಟಾಗಿ 2-3 ತಿಂಗಳಲ್ಲಿ ಗೋಲ್ಡು 60,000 ಇದ್ದಿದ್ದು 74,000ಕ್ಕೆ ಹೋಗಿದೆ. ಅಂದರೆ ಬರೀ 3-4 ತಿಂಗಳಲ್ಲಿ ಗೋಲ್ಡು 14,000 ಮೇಲೆ ಹೋಗಿದೆ. ಗೋಲ್ಡು ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ. ಹಾಗಾದರೆ ಗೋಲ್ಡು ಕಂಟಿನ್ಯೂಸ್ ಆಗಿ ಮೇಲೆ ಹೋಗೋದಕ್ಕೆ ಏನು ಕಾರಣ? ನಾವೇನಾದರೂ ಈಗ ಗೋಲ್ಡ್ ಪರ್ಚೇಸ್ ಮಾಡಬೇಕಂದ್ರೆ ಇದು ರೈಟ್ ಟೈಮಾ? ಯಾಕೆ ಗೋಲ್ಡು ಇಷ್ಟೊಂದು ಮೇಲೆ ಹೋಗ್ತಾ ಇದೆ? ಈ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೇಗೆ ದುಡ್ಡು ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಗೋಲ್ಡು ಯಾಕೆ ಎಷ್ಟೊಂದು ಮೇಲೆ ಹೋಗ್ತಾ ಇದೆ? ಗೋಲ್ಡ್ ಯಾಕೆ ಎಷ್ಟು ಮೇಲೆ ಹೋಗ್ತಾ ಇದೆ ಅಂದರೆ ಇದನ್ನು ತಿಳ್ಕೊಬೇಕಂದ್ರೆ ನಾವು 1 ವರ್ಷ ಹಿಂದೆ ಹೋಗಬೇಕು. ಅಂದರೆ ರಷ್ಯಾ ಉಕ್ರೇನ್ ವಾರ ಆಗಿದ್ದಂತೂ ನಿಮಗೆಲ್ರಿಗೂ ಗೊತ್ತೇ ಇದೆ. ರಷ್ಯಾ ಉಕ್ರೇನ್ ವಾರ ಆದಾಗ ರಷ್ಯಾದಿಂದ ನಾವು ಏನು ಇಂಪೋರ್ಟ್ ಮಾಡ್ಕೋತೀವಿ? ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ. ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡುವಾಗ ನಾವೇನು ಮಾಡ್ತಿದ್ವಿ ಅಂದರೆ ಎಲ್ಲ ದೇಶಗಳು, ನಾವಷ್ಟೇ ಇಲ್ಲ ಎಲ್ಲ ದೇಶಗಳು ಯಾವುದೇ ಒಂದು ಹೊರದೇಶದಿಂದ ಏನಾದರೂ ಪ್ರಾಡಕ್ಟ್ನ ನಾವೇನಾದರೂ ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ನಮಗೆ ಡಾಲರ್ಸ್ಗಳು ಬೇಕಾಗ್ತಿತ್ತು. ಯಾಕಂದರೆ ಡಾಲರ್ಸು ಯೂನಿವರ್ಸಲ್ ಕರೆನ್ಸಿ ಆಗಿತ್ತು. ಎಲ್ಲ ದೇಶಗಳು ಡಾಲರ್ಸ್ನ ಕಲೆಕ್ಟ್ ಮಾಡಿ ಇಟ್ಕೋತಿದ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಡಾಲರ್ಸಲ್ಲಿ ಕನ್ವರ್ಟ್ ಮಾಡಿ ಇಟ್ಕೋತಿದ್ದು. ಇದನ್ನು ನಾವು ಫಾರಿನ್ ರಿಸರ್ವ್ಸ್ ಅಂತ ಕರಿತೀವಿ, ಅಂದರೆ ವಿದೇಶಿ ವಿನಿಮಯ ಅಂತ ಕರಿತೀವಿ. ಈ ಡಾಲರ್ಸ್ಗಳು ಯೂನಿವರ್ಸಲ್ ಕರೆನ್ಸಿ ಆಗಿದ್ದರಿಂದ ವರ್ಲ್ಡಲ್ಲಿ ಯಾವುದೇ ದೇಶದಲ್ಲಿ ಬೇಕಾದರೂ ನಡೀತಾ ಇತ್ತು. ಆದರೆ ರಷ್ಯಾ ಉಕ್ರೇನ್ ವಾರ ಆದಾಗ ರಷ್ಯಾ ಕ್ರೂಡ್ ಆಯಿಲ್ನ ಕಳಿಸೋದಕ್ಕೆ ಯಾರ್ಯಾರೆಲ್ಲ ಅದಕ್ಕೆ ಡಾಲರ್ಸ್ನ ಕೊಡ್ತಾಯಿದ್ರು ಆವಾಗ ಆ ಡಾಲರ್ಸ್ನ ಅದು ರಿಜೆಕ್ಟ್ ಮಾಡಿ ನನಗೆ ಡಾಲರ್ಸ್ ಬೇಡ ಅಂತ ಹೇಳ್ತು. ಇದೇ ಕಾರಣದಿಂದ ತುಂಬ ಜನಕ್ಕೆ ಕರೆನ್ಸಿ ಪ್ರಾಬ್ಲಮ್ ಆಯಿತು. ಮತ್ತು ಹೊರದೇಶದಿಂದ ಏನಾದರೂ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಡಾಲರ್ನ ತೊಗೊಳೋಕ್ಕೆ ರಷ್ಯಾ ಒಪ್ಕೊಳ್ಳಿಲ್ಲ. ಆವಾಗ ಎಲ್ಲ ದೇಶಗಳು ಒಂದು ಪಾಠ ಕಲಿತು, ನಮಗೆ ಯೂನಿವರ್ಸಲ್ ಕರೆನ್ಸಿ ಬೇಕು, ಯಾರು ಬೇಕಾದರೂ ಅದನ್ನು ತೊಗೊಳೋಕೆ ರೆಡಿ ಇರಬೇಕು, ಯಾರು ರಿಜೆಕ್ಟ್ ಮಾಡಬಾರ್ದು ಅಂತ ಎಲ್ಲ ಕಂಟ್ರಿಗಳು ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿದಾಗ ಅವಾಗ ಅವ್ರಿಗೆ ದಾರಿ ಕಾಣೋದು ಗೋಲ್ಡ್ ಅನ್ನೋದು ಯೂನಿವರ್ಸಲ್ ಕರೆನ್ಸಿ. ಗೋಲ್ಡ್ನ ಕೊಡೋಕೆ ಹೋದರೆ ಯಾರೂ ಬೇಡ ಅನ್ನಲ್ಲ. ಯಾಕಂದರೆ ಗೋಲ್ಡ್ ಒಂದು ಅಸೆಟ್ಟು, ಅದು ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಗೋಲ್ಡು ಯೂನಿವರ್ಸಲ್ ಕರೆನ್ಸಿ ಆಗಿ ಹೊರಬಂತು. ಗೋಲ್ಡನ್ನು ಯಾರು ಬೇಕಾದರೂ ತೊಗೊಳಕ್ಕೆ ಒಪ್ಕೊಂಡ್ರು. ಅದಕ್ಕೋಸ್ಕರ ಎಲ್ಲ ದೇಶಗಳು ಗೋಲ್ಡ್ನ ಈಗ ಬೈ ಮಾಡೋಕ್ಕೆ ಶುರು ಮಾಡಿದೆ. ಚೀನಾ 2002ರಿಂದ ಇಲ್ಲಿವರೆಗೂ ಎಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಿದೆಯಲ್ಲ ಅದಕ್ಕಿಂತ 25% ಜಾಸ್ತಿ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದೆ, ಜಾಸ್ತಿ ಗೋಲ್ಡ್ನ ಬೈ ಮಾಡ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಗೋಲ್ಡ್ ರೇಟು ಜಾಸ್ತಿ ಆಗ್ತಿದೆ. ಬರೀ ಚೈನಾ ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲರೂ ಗೋಲ್ಡ್ನ ಪರ್ಚೇಸ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಗೋಲ್ಡನ್ನು ಬರೀ ಕರೆನ್ಸಿಗೋಸ್ಕರ ಅಲ್ಲ, ಅದನ್ನು ಒಂದು ಇನ್ಫ್ಲೇಷನ್ಗೆ ಬ್ಯಾಕ್ ಬೋನ್ ಆಗಿನೂ ಕೂಡ ಯೂಸ್ ಮಾಡ್ತಾರೆ. ಯಾಕಂದರೆ ಗೋಲ್ಡ್ ಈಸ್ ಅ ಸೇಫ್ಟಿ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರಿಗೂ ಗೊತ್ತು. ಗೋಲ್ಡ್ ರೇಟು ಬರೀ ಮೇಲೆ ಹೋಗುತ್ತೆ ಅಂತಲ್ಲ, ಗೋಲ್ಡನ್ನ ಸೇಫ್ಟಿ ಪರ್ಪಸ್ಗಾಗಿನೂ ಇಟ್ಕೊಂಡಿರ್ತಾರೆ. ಗೋಲ್ಡನ್ನು ಇವನ್ನು ಸೇವ್ ಮಾಡಿದ್ರೆ ನಮ್ಗೆ ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೂ ಈಸಿ ಆಗುತ್ತೆ, ಮತ್ತು ಯೂನಿವರ್ಸಲ್ ಕರೆನ್ಸಿಯಾಗಿ ಯೂಸ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಕಂಟ್ರಿಗಳು ಗೋಲ್ಡ್ ಬೈ ಮಾಡೋದ್ರಿಂದ ಗೋಲ್ಡ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಗೋಲ್ಡ್ ರೇಟು ಮೇಲೆ ಹೋಗ್ತಾ ಇದೆ. ಬರೀ ಲಾಸ್ಟ್ 3-4 ತಿಂಗಳಲ್ಲಿ 14,000 ಗೋಲ್ಡ್ ರೇಟು ಮೇಲೆ ಹೋಗಿದೆ. ಈಗ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋಣ, ನಾವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೈಟ್ ಟೈಮಾ? ಇನ್ನೂ ಗೋಲ್ಡ್ ಕೆಳಗಡೆ ಬೀಳೋದವರೆಗೂ ಕಾಯಬೇಕಾ, ಅಥವಾ ಇವಾಗಲೇ ಪರ್ಚೇಸ್ ಮಾಡಬೇಕಾ, ಇನ್ನೂ ಗೋಲ್ಡ್ ರೇಟ್ ಮೇಲೆ ಹೋಗುತ್ತಾ ಅಂತ ಕೇಳಿದ್ರೆ ನಾನು ನಿಮಗೆ 2 ಎಕ್ಸಾಂಪಲ್ ಕೊಡ್ತೀನಿ. ದ ಲೆಜೆಂಡರಿ ಇನ್ವೆಸ್ಟರ್ ವಾರನ್ ಬಫೆಟ್ ಅವ್ರಿಗೆ ಒಬ್ಬ ಜರ್ನಲಿಸ್ಟ್ ಅವ್ರಿಗೆ ಕೇಳ್ತಾರೆ, ನೀವೇನಾದರೂ ಗೋಲ್ಡಲ್ಲಿ ಯಾವತ್ತಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ನಿಮ್ಮ ಹತ್ರ ಗೋಲ್ಡಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅಂತ ಕೇಳಿದಾಗ ವಾರನ್ ಬಫೆಟ್ ಹೇಳ್ತಾರೆ, ನಾನು ಗೋಲ್ಡಲ್ಲಿ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾನೇನೋ ಯಾವುದಾದ್ರೂ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದರೆ ಆ ಕಂಪ್ನಿ ಪ್ರಾಡಕ್ಟ್ನ ತಯಾರು ಮಾಡಿ ಅದರಿಂದ ರೆವೆನ್ಯೂ ಜನ್ರೇಟ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡುತ್ತೆ. ಆ ಪ್ರಾಫಿಟಿಂದ ಶೇರ್ ಪ್ರೈಸ್ ಇಂಕ್ರೀಸ್ ಆಗುತ್ತೆ. ಶೇರ್ ಪ್ರೈಸ್ ಇಂಕ್ರೀಸ್ ಆಗೋದ್ರಿಂದ ನಾನು ದುಡ್ಡು ಮಾಡ್ತೀನಿ. ಅದೇ ಏನಾದರೂ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದರೆ ಗೋಲ್ಡ್ ಯಾವುದೇ ರೀತಿ ಕೆಲಸ ಮಾಡಲ್ಲ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಮಾತ್ರ ಅದು ಮೇಲೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ನಾನು ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ವಾರನ್ ಬಫೆಟ್ ಅವ್ರ ವ್ಯೂ ಆಯಿತು. ಇನ್ನೊಬ್ಬರು ಬಿಲಿಯನಿಯರ್ ಇದ್ದಾರೆ, ಅವ್ರ ಹೆಸರನ್ನಂತೂ ನೀವು ಕೇಳಿರ್ತೀರ. ಅವ್ರ ಬುಕ್ನ ತುಂಬ ಜನ ಓದಿರ್ಬೋದು ಕೂಡ. ಅದೇ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಬರೆದಿರೋ ರಾಬರ್ಟ್ ಟಿ ಕಿಯೋಸಾಕಿ ಅವರು. ಅವ್ರು ಹೇಳ್ತಾರೆ, ನಾನು ಯಾವಾಗಲೂ ಕ್ಯಾಶಲ್ಲಿ ದುಡ್ಡು ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ನಾನು ಗೋಲ್ಡ್ ಕಾಯಿನ್ನ ಬೈ ಮಾಡ್ತೀನಿ, ಸಿಲ್ವರ್ ಕಾಯಿನ್ನ ಬೈ ಮಾಡ್ತೀನಿ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ. ಇಬ್ಬರೂ ಕರೆಕ್ಟೇ. ಯಾಕಂದರೆ ಇಬ್ಬರು ಹೇಳ್ತಾ ಇರೋದು ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಆದರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡಬೇಕು. ನೀವು ಬರೀ ಗೋಲ್ಡಲ್ಲೇ ಅಲ್ಲ, ಬರೀ ಸ್ಟಾಕ್ಸಲ್ಲೇ ಅಲ್ಲ, ಬರೀ ಬಾಂಡ್ಸಲ್ಲೇ ಅಲ್ಲ, ನೀವು ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಅದಕ್ಕೆ ವಾರನ್ ಬಫೆಟ್ ಹೇಳ್ತಾರೆ, ಡೋಂಟ್ ಪುಟ್ ಇನ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಅಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಲಿ ಹಾಕಬೇಡ, ಒಂದು ಮೊಟ್ಟೆ ಹೊಡೆದೋದ್ರೆ ಎಲ್ಲ ಮೊಟ್ಟೆನೂ ಹೊಡೆದೋಗುತ್ತೆ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡಬೇಕು. ಈಗ ನಮಗೇನು ಬೇಕು, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ. ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟು ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು, 5 ವರ್ಷದ ಮೇಲೆ 10 ವರ್ಷದ ಮೇಲೆ. ಯಾಕಂದರೆ ಗೋಲ್ಡು 10%ಕಿಂತ ಕೆಳಗಡೆ ಹಿಸ್ಟ್ರಿಲಿ ಬಿದ್ದೇ ಇಲ್ಲ. ಅಕಸ್ಮಾತ್ ಗೋಲ್ಡ್ಗೆ ಏನಾದರೂ ಡಿಮ್ಯಾಂಡ್ ಇಲ್ಲ ಅಂದರೂ ಅದೇ ರೇಟಲ್ಲಿ 1-2 ವರ್ಷ ಸ್ಟೇಬಲ್ ಆಗಿರುತ್ತೆ ಹೊರತು ಕೆಳಗಡೆ ಬೀಳೋದು ತುಂಬ ಕಡಿಮೆ. ನೀವು ಹಿಸ್ಟ್ರಿ ತೆಗೆದು ನೋಡಿದರೆ ಗೋಲ್ಡ್ ಒಂದು ಲಾಸ್ಟ್ 40 ವರ್ಷದಿಂದ ಹಿಂಗೆ ಹಿಸ್ಟ್ರಿ ತೆಗೆದು ನೋಡಿದ್ರು ಕೂಡ ಗೋಲ್ಡು 10%ಗಿನ ಕೆಳಗಡೆ ಬಿದ್ದೇ ಇಲ್ಲ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ಗೆ ಡಿಮ್ಯಾಂಡ್ ಯಾವುದೇ ರೀತಿಯೂ ಕಡಿಮೆ ಆಗಲ್ಲ. ಯಾಕಂದರೆ ನಮಗೆ ಗೋಲ್ಡನ್ನು ನಾವು ಬರೀ ಇನ್ವೆಸ್ಟ್ಮೆಂಟ್ ಅಂತ ಬೈ ಮಾಡಲ್ಲ, ಅದ್ರ ಜೊತೆ ನಾವು ಒಂದು ಎಮೋಷನ್ ಕೂಡ ಇಟ್ಕೊಂಡಿದ್ವಿ. ನಮಗೆ ಪ್ರತಿ ಮದುವೆಗಳಿಗೆ ಗೋಲ್ಡ್ ಬೈ ಮಾಡಬೇಕು, ಮನೇಲಿ ಏನಾದರೂ ಮಗು ಹುಟ್ಟಿದ್ರೆ ಅದಕ್ಕಿರಲಿ ಅಂತ ಗೋಲ್ಡ್ ಬೈ ಮಾಡ್ತೀವಿ, ಹಬ್ಬ ಹರಿದಿನಗಳು ಬಂದರೆ ಗೋಲ್ಡ್ನ ಬೈ ಮಾಡ್ತೀವಿ. ಈ ಥರ ನಮ್ಮದೊಂದು ಗೋಲ್ಡ್ನ ಬೈ ಮಾಡೋದು ಒಂದು ಕಲ್ಚರ್ ಆಗಿಬಿಟ್ಟಿದೆ, ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಡಿಮ್ಯಾಂಡು ಕಡಿಮೆ ಆಗೋದಿಲ್ಲ, ಅದೇ ರೀತಿ ಗೋಲ್ಡ್ ರೇಟು ಕಡಿಮೆ ಆಗೋದಿಲ್ಲ. ಗೋಲ್ಡ್ ರೇಟು ಯಾವಾಗಲೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ.
ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ ಕೂಡ ಕೆಲವರು ಗೋಲ್ಡ್ನ ಬೈ ಮಾಡಿ ಇಟ್ಕೋತಾರೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ನಾಗಿ ನೋಡ್ತಾ ಇದ್ರೆ ಅಂದರೆ ಗೋಲ್ಡ್ನ ಬೈ ಮಾಡೋದಕ್ಕೆ ರೈಟ್ ಟೈಮ್ ಅಂತ ಹೇಳ್ಬೋದು. ಇನ್ನೂ ಕಾಯ್ತಾ ಕೂತ್ರೆ ಇನ್ನೂ ಕೆಳಗಡೆ ಬರುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಯಾಕಂದರೆ ಗೋಲ್ಡನ್ನು ಪ್ರತಿ ದೇಶಗಳು ಎಲ್ಲ ದೇಶಗಳು ಬೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಗೋಲ್ಡ್ಗೆ ಡಿಮ್ಯಾಂಡ್ ಇದೆ. ಈ 74,000 ಅಲ್ಲ, ಇನ್ನೂ ಮೇಲೆ ಹೋಗುತ್ತೆ. ನೀವೇನಾದರೂ ಗೋಲ್ಡ್ ಬೈ ಮಾಡ್ತಿದ್ರೆ ಅಂದರೆ ಬೈ ಮಾಡ್ಬೋದು, ಆದರೆ ಥಿಂಕಿಂಗು ಲಾಂಗ್ ಟರ್ಮ್ ಇರಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.